17 ವರ್ಷದಿಂದ ನಾವು ಇದೇ ಫೀಲ್ಡಲ್ಲಿ ಇರೋದು. ಹೋಟೆಲ್ ಫೀಲ್ಡ್, ಅದು ಬಿರಿಯಾನಿ ಕಬಾಬು, ಈ ಐಟಮ್ಸ್ ರುಮಾಲ್ ರೋಟಿ, ಬಟರ್ ಚಿಕನ್ನು, ಹೈದ್ರಾಬಾದಿ ಚಿಕನ್ನು, ವೆರೈಟಿ ಸುಮಾರು ಏನೇ ಮೆನು ಕೊಟ್ರು ಎಲ್ಲಾನು ನೀಟಾಗಿ ಮಾಡಿಕೊಡ್ತೀವಿ. ಇದ್ರ ಬಗ್ಗೆ ಏನು ಈ ಕಸ್ಟಮರು ವೆಜ್ಜು ನಾನ್ ವೆಜ್ ಬಂತು. ದೇವ್ರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು 91 ಸ್ಟೋರೀಸ್. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ 91 ಸ್ಟೋರೀಸ್, ಸಾಮಾನ್ಯವಾಗಿ ಮದುವೆನಲ್ಲಿ ನಾವು ಮುಖ್ಯವಾಗಿ 2 ವಿಷಯಗಳನ್ನ ನೋಡ್ತೀವಿ. ಮೊದಲನೇದು ಮದುವೆ ಮನೆಯಲ್ಲಿ ಹಾಕೊಳ್ಳೋ ಬಂಗಾರ, ಎರಡನೇದಾಗಿ ಮದುವೆಗೆ ಬಂದಿರೋ ಅತಿಥಿಗಳಿಗೆ ಊಟದ ಸತ್ಕಾರ. ಆ ಊಟದ ಸತ್ಕಾರ ಹೇಗಿರುತ್ತೆ ಅಂತ ತೋರಿಸ್ಬೇಕು ಅಂತಾನೆ ನಾವು ಇವತ್ತು ನಿಮ್ ಜೊತೆಗೆ ಬಂದಿದ್ದೀವಿ. ಬನ್ನಿ ನೋಡೋಣ. ದೇವ್ರೆ, ನಾವು ನಿಮ್ಗೆ ಏನಾದ್ರೂ ವಿಷಯ ನಮ್ಗೆ ತೋರಿಸ್ತಾ ಇದೀವಿ ಅಂತ ಹೇಳಿದ್ರೆ ಅದ್ರಲ್ಲಿ ಏನಾದ್ರೂ ಪ್ರಾಮುಖ್ಯತೆ ಇದ್ರೆ ಮಾತ್ರ ನಾವು ಅದನ್ನ ತೋರ್ಸಕ್ ಹೋಗೋದು. ಇವತ್ತಿನ ವಿಶೇಷ ಏನು ಅಂತ ಹೇಳಿದ್ರೆ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬರ್ ಒಬ್ರು ತುಂಬಾ ದಿನಗಳಿಂದ ನಮ್ಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು. ಫಂಕ್ಷನ್ ಒಂದು ನಡೀತಾ ಇದೆ, ಬಂದು ನೀವು ಆ ನಾನ್ ವೆಜ್ ಫಂಕ್ಷನ್ ಆಗಿರುತ್ತೆ ಇದು. ನಾನ್ ವೆಜ್ ಫಂಕ್ಷನ್ಗೆ ಸಾಮಾನ್ಯವಾಗಿ ನಾವು ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಆದ್ರೆ ಆ ನಾನ್ ವೆಜ್ ಫಂಕ್ಷನ್ ಹಿಂದೆ ಆ ಮೇಕಿಂಗ್ ನ ತೋರಿಸ್ಬೇಕಂತಾನೆ ನಾವು ಬಂದಿದ್ದೀವಿ. ಬನ್ನಿ ಆ ಮೇಕಿಂಗ್ ನ ವಿಡಿಯೋನ ನೋಡೋಣ. ಸರ್, ಇದೇನು ಬಿರಿಯಾನಿ ಮಸಾಲಾನಾ? ಹೌದು ಸರ್, ಬಿರಿಯಾನಿ, ಇದು ಚಿಕನ್ ಬಿರಿಯಾನಿ ಮಸಾಲ. ಏನೇನು ಹಾಕಿದ್ದೀರಾ ಇದರಲ್ಲಿ? ಇದರಲ್ಲಿ ನಿಮಗೆ ಆಯಿಲು, ಹಾಂ, ಅದು ಗರಂ ಮಸಾಲ, ಹಾಂ, ಈರುಳ್ಳಿ, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮ್ಯಾಟೊ, ಕೊತ್ತಂಬರಿ, ಪುದೀನ. ಇದೆಷ್ಟೊತ್ತು ಬಾಯ್ಲ್ ಆಗಬೇಕು ಚಿಕನ್? ಚಿಕನ್ ಒಂದು ಹಾಫ್ ಅನ್ ಅವರ್ ಬಾಯ್ಲ್ ಆಗುತ್ತೆ. ಹಾಫ್ ಅನ್ ಅವರಾ? ಹೌದು. ಅದ್ರ ಮೇಲೆ ರೈಸ್ ಹಾಕ್ಬಿಡ್ತೀರಾ ಹಂಗೆ? ಆಮೇಲೆ ರೈಸ್ ಹಾಕ್ಬಿಟ್ಟು, ಹಾಂ, ಆಮೇಲೆ ರೈಸ್ ಹಾಕಿದ್ಮೇಲೆ ಇನ್ನೆಷ್ಟು ಹೊತ್ತಿರ್ಬೋದು ಇದು? ಆಮೇಲೆ ರೈಸ್ ಹಾಕ್ಬಿಟ್ಟು ನಿಮ್ಗೆ ಒಂದು 15 ಮಿನಿಟ್ಸ್ ದಮ್ ಆಗುತ್ತೆ. ಇನ್ನೂ 15 ಮಿನಿಟ್ಸ್? 15 ಮಿನಿಟ್ಸ್ ದಮ್ ಆಗುತ್ತೆ. ಈ ಬಿರಿಯಾನಿ ಅಂತ ಹೇಳಿದ್ರೆ ಈಕ್ವಲ್ ರೈಸ್ಗೆ ಈಕ್ವಲ್ ಚಿಕನ್ ಬರುತ್ತಾ ಹೇಗೆ? ಹೌದು ಸರ್, ಚಿಕನ್ ರೈಸ್ ಎಷ್ಟು ಹಾಕ್ತೀವೋ ಅದಕ್ಕೆ ಈಕ್ವಲ್ ಆಗಿ ಚಿಕನ್ ಹಾಕ್ತೇವೆ. ಅವಾಗ ಟೇಸ್ಟ್ ಲೆವೆಲ್ಲು, ಆ ಫ್ಲೇವರು ಅದೆಲ್ಲ ಕರೆಕ್ಟ್ ನೀಟಾಗಿ ಬರುತ್ತೆ. ಸೊ ನಮ್ಮ ಶೆಫ್ ಏನು ಇಂಗ್ರೀಡಿಯೆಂಟ್ಸ್ ಹೇಳಿದ್ರೆ ಒಂದು ಐಟಮ್ ಕೂಡ ಮಿಸ್ ಆಗಬೇಕು, ನೀಟಾಗಿ ಅವ್ರು ಕೊಟ್ಬಿಟ್ರೆ ಅವ್ರು ಜೊತೆ ನೀಟಾಗಿ ಮಾಡಿ ಟೈಮ್ಗೆ. ನಮ್ಮದು ಮೇನ್ ಕ್ವಾಲಿಟಿ, ಟೇಸ್ಟ್, ಹೈಜಿನಿಕ್, ಆಮೇಲೆ ಮೇಂಟೈನ್ ಮಾಡ್ತಾರೆ. ನಾವು ನೋಡ್ತಾ ಇದೀವಿ, ನೀವು ಏರ್ ಕ್ಯಾಪ್ ಕೂಡ ಕೊಟ್ಟಿದ್ರೆ ಕೂದಲು ಬಿಡಬಾರ್ದು ಅಂತ. ಹೌದೌದು, ಇರ್ಬೇಕಲ್ಲ, ಮೇಂಟೈನ್ ಮಾಡ್ಬೇಕಲ್ಲ. ನಾವು ಇವಾಗ ಕಸ್ಟಮರ್ಸ್ ಇದ್ದಾರೆ,
ಇಲ್ಲಿ ಬರೋರು ದೊಡ್ಡ ದೊಡ್ಡ ವ್ಯಕ್ತಿಗಳು ಹೌದು. ನಮ್ಮ ಕಸ್ಟಮರ್ ಎಲ್ಲರೂ ಬಂದು ಚೆಕ್ ಮಾಡ್ತಾರೆ. ನೀಟ್ ಆ್ಯಂಡ್ ಕ್ಲೀನ್ ಹೈಜೀನಿಕ್ ಮೇನ್ ಇರಬೇಕು ಅಲ್ವಾ? ಅದೆಲ್ಲ ನೋಡಿ ಆಮೇಲೆ ರೆಡಿ ಮಾಡ್ಕೊಂಡು ಅಡಿಗೆ ಮಾಡೋದೆಲ್ಲ ಒಂದ್ ಕಡೆ ಆದ್ರೆ ಸುರಕ್ಷತೆ ಮೇಂಟೈನ್ ಮಾಡೋದು. ಹೌದು. ನಮ್ಗೆ ಯಾಕೆ ನಾವು ಅದೇ ಊಟ ಮಾಡ್ಬೇಕಲ್ಲ. ನಾವು ಮನೆಗೆ ಊಟ ಹೆಂಗ್ ಮಾಡ್ತೀವೋ ಅದೇ ಹೈಜಿನಿಕ್ ಕ್ವಾಲಿಟಿ ನೀಟ್ನೆಸ್ ಮೇಂಟೈನ್ ಮಾಡಿದ್ರೆ ತಾನೇ 100 ಜನ ಕಸ್ಟಮರ್ ನಮ್ಮ ಹತ್ರ ಬರ್ತಾರೆ. 17 ವರ್ಷದಿಂದ ನಾವು ಇದೇ ಫೀಲ್ಡಲ್ಲಿ ಇರೋದು. ಹೋಟೆಲ್ ಫೀಲ್ಡು, ಅದು ಬಿರಿಯಾನಿ ಕಬಾಬು, ಈ ಐಟಮ್ಸ್ ಸುರ್ಮಾರ್ ರೊಟ್ಟಿ, ಬಟರ್ ಚಿಕನ್ನು, ಹೈದ್ರಾಬಾದಿ ಚಿಕನ್ನು, ವೆರೈಟಿ ಸುಮಾರು ಏನೇ ಮೆನು ಕೊಟ್ರು ಎಲ್ಲಾನು ನೀಟಾಗಿ ಮಾಡ್ಕೊಡ್ತೀವಿ. ಇದ್ರ ಬಗ್ಗೆ ಏನು ಈ ಕಸ್ಟಮರು ವೆಜ್ಜು ನಾನ್ ವೆಜ್ಜು ಯಾವುದೇ ಫಂಕ್ಷನ್ಗಳಿಗೆ ನೀವು ಕ್ಯಾಟ್ರಿಂಗ್ ಮಾಡ್ಕೊಡ್ತೀರಾ? ವೆಜ್ಜು ನಾನ್ ವೆಜ್ಜು, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಆಮೇಲೆ ಯಾವುದೇ ಮೆನು ಲಿಸ್ಟಲ್ಲಿ ಇರೋದು ಕೊಟ್ಟರು ನಮ್ಮ ಹತ್ರ ಅದಕ್ಕೆ ತಕ್ಕಂಥ ಸ್ಪೆಷಲಿಸ್ಟು ಕುಕ್ಗಳು ಇದ್ದಾರೆ. ಅವ್ರು ಅದಕ್ಕೆ ತಕ್ಕಂಥ ಜನ ಇಟ್ಟಿದ್ದೀವಿ. ಅವ್ರವ್ರು ಬರ್ತಾರೆ, ಅವ್ರವ್ರು ರೋಲ್ ಏನೋ ಪ್ಲೇ ಮಾಡಿಬಿಟ್ಟು ಈಗ ಒಂದು ಬಿರಿಯಾನಿ ಮಾಡೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ? ಕಂಪ್ಲೀಟ್ ಅಂದರೆ ಹರಿಬರಿಯಾಗಂತೂ ಮಾಡೋಕ್ಕಾಗಲ್ಲ. ನೀಟಾಗಿ ಅದಕ್ಕೆ ತಕ್ಕಂಥ ಟೈಮ್ ಇರ್ತದೆ, ಟೈಮಿಂಗ್ ಕೊಡ್ಬೇಕು. ಸ್ಲೋ ಕುಕ್ಕಿಂಗ್ ಮಾಡಿದಷ್ಟು ನಾವು ಇನ್ನೂ ಬೆಟರ್ ಆಗಿ ಬರುತ್ತೆ. ಸೊ ನಾವು ಯಾವುದನ್ನು ನಮ್ಮ ಕೆಫು ಹರಿಬರಿ ಮಾಡಲ್ಲ. ನೀಟಾಗಿ ಒಂದೊಂದು ಐಟಮೂ ಯಾವ ಐಟಮ್ ಹಾಕಿದ್ಮೇಲೆ ಇನ್ನೊಂದು ಐಟಮ್ ಹಾಕಬೇಕು. ಬಿರಿಯಾನಿ ಅಂದರೆ ಎಲ್ಲರೂ ಮಾಡ್ಬೋದು ಬಿರಿಯಾನಿ, ಬಟ್ ಸ್ಪೆಷಾಲಿಟಿ ಇರ್ತದೆ. ಅದೇ ಥರ ನಮ್ಮ ಶೆಫ್ ಬಂದ್ಬಿಟ್ಟು ಅದಕ್ಕೆ ತಕ್ಕಂಥ ಒಂದು ಟೈಮಿಂಗು ಅದು ಕೈ ರುಚಿ ತಕ್ಕಂತಾಗೆ ಮಾಡ್ಕೊಡ್ತಾರೆ. ಅದಕ್ಕೆ ನಾವು ಏನೇನು ಬೇಕು ಎಲ್ಲ ತೆಗೆದ್ಬಿಟ್ಟು ಅವ್ರು ಸಪೋರ್ಟ್ ಮಾಡ್ತೀವಿ. ಅವ್ರದ್ದು ಯಾವುದೇ ಸೀಕ್ರೆಟ್ ರೆಸಿಪೀಸ್ ಇರ್ತದೆ. ಅದ್ರ ನಮ್ಮ ಏನೇನು ಬೇಕೋ ನಮ್ಮ ಮೆನುವಲ್ಲಿ ಅವರು ಇದು ಮಾಡ್ಕೊಡ್ತೀವಿ. ಈಗ ಕಸ್ಟಮರು ಹೈದರಾಬಾದ್ ಸ್ಟೈಲಲ್ಲಿ ಬಿರಿಯಾನಿ ಬೇಕು ಅಂದ್ರೆ ಅದು ನಾವು ಬಂದ್ಬಿಟ್ಟು ಅಥೆಂಟಿಕ್ ಆಂಬೂರ್ ಸ್ಟೈಲ್ ಬಿರಿಯಾನಿ. ಸೊ ನಾವು ನಮ್ಮ ಬ್ರ್ಯಾಂಡು, ನಮ್ಮ ಹೋಟೆಲ್, ನಮ್ಮ ಫುಡ್ ಅಂದರೆ ಈ ಥರನೇ ಬರುತ್ತೆ. ಅದು ಹೈದರಾಬಾದಿ ಆದರೆ ಬೇಕು ಅಂತ ಹೇಳಿದ್ರು ಅದಕ್ಕೂ ನಾವು ಒರಿಜಿನಲ್ ಆಗಿ ಬೇರೆ ಆಂಧ್ರ ಕಡೆಯಿಂದ ಶೆಫ್ಗಳು ಇದ್ದಾರೆ. ನಾಟಿ ಸ್ಟೈಲ್ ಬಿರಿಯಾನಿ ಮಾಡೋರು ಇದ್ದಾರೆ, ಹೈದರಾಬಾದಿ ಬಿರಿಯಾನಿ ಮಾಡೋರು ಇದ್ದಾರೆ, ಆಮೇಲೆ ಈ ಅರೇಬಿಯನ್ ಸ್ಟೈಲ್ ಬಿರಿಯಾನಿನೂ ಮಾಡೋರು ಇದ್ದಾರೆ. ಸೊ ಅದಕ್ಕೆ ತಕ್ಕಂಥ ಡಿಫ್ರೆಂಟ್ ರೈಸ್, ಅದೆಲ್ಲ ಬಾಸ್ಮತಿ ರೈಸ್ ಬರುತ್ತೆ. ನಾವು ಇವಾಗ ಬುಲೆಟ್ ರೈಸು ಮತ್ತು ಜೀರಾ ಸಾಂಬಾರ್ ರೈಸು ಮಿಕ್ಸ್ ಮಾಡಿನೇ ಬಿರಿಯಾನಿ ಕೊಡೋದು. ಅದಕ್ಕೆ ತಕ್ಕಂಥ ಫ್ಲೇವರು ಟೇಸ್ಟ್ ಬರುತ್ತೆ. ನೀವೇ ನೋಡ್ಬೋದು ಇವಾಗ ಹೆಂಗಿದೆ ಆರಾಮ ಬರ್ತಾ ಅದು ಫ್ಲೇವರ್ ಹೆಂಗಿದೆ ನೋಡಿ. ಆ ಕುಕ್ಕಿಂಗು ಸ್ಲೋ ಫ್ಲೇಮಲ್ಲಿ ಕುಕ್ ಆಗೋದು ನೀವು ಕಣ್ಣಲ್ಲೇ ನೋಡ್ಬೋದು. ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅವಾಗ ಅದು ಚಿಕನ್ ಹಿಂಗೆ ಮಾವು ಥರ ಹೋಗುತ್ತೆ. ಅದು ಸ್ಲೋ ಕುಕ್ಕಿಂಗ್ ಮಾಡಿದಾಗ ಆಗುತ್ತೆ. ಫಾಸ್ಟ್ ಕುಕ್ಕಿಂಗ್ ಮಾಡಿದಾಗ ಬೆಂದ್ಬಿಡುತ್ತೆ, ಸಾಫ್ಟ್. ಅದೇ ಥರ ಕ್ವಾಲಿಟಿ ಚಿಕನ್ ನಾವು ಸುಗುಣ ಚಿಕನ್ ತಗೊಳೋದು. ಓಕೆ ವಿನೋದ್ ಅವರೇ, ನಿಮ್ಮ ಪ್ರಿಪ್ರೇಷನ್ ಎಲ್ಲ ಎಂಡಲ್ಲಿ ನೋಡೋಣ ಏನೇನು ಮಾಡಿದ್ದೀರಾ. ಸರಿ ಕಂಪ್ಲೀಟ್ ಇವಾಗ ನೋಡ್ಕೊಳ್ಳಿ. ಫೈನಲ್ ಆಗಿ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ನಾನು ಸ್ವಲ್ಪ ಬಿಸಿ ಇದ್ದೀನಿ. ನೋಡ್ಬೋದು ಈ ಪೀಸು ಯಾವ ಮಟ್ಟಕ್ಕೆ ಕುಕ್ ಆಗಿರುತ್ತೆ ನೋಡಿ. ಹಿಂಗೆ ಮಾಡಿದ್ರೆ ಪೀಸ್ ಹಿಂಗೆ ಬರಬೇಕು. ಹೌದೌದು ನೋಡಿ, ಬೋನ್ ಬಿಟ್ಟು ಕೆಳಗಡೆ ಬಿದ್ದುಬಿಡುತ್ತೆ ನಮ್ಮದು ಬಿರಿಯಾನಿ. ಆ ಥರ ಪೀಸು ಸ್ಲೋ ಕುಕ್ಕಿಂಗಲ್ಲಿ ದಮ್ಮಾಗಿ ಮಲ್ಲಿಗೆ ಹೂ ಥರ ಇರುತ್ತೆ ನೋಡಿ ಪೀಸು. ಯಾಕಂದ್ರೆ ನೋಡ್ಬೋದು ನೋಡಿ, ಬೋನಿಂದ ಲೆಗ್ ಪೀಸ್ ಸಪ್ರೇಟಾಗಿ ಬಂದ್ಬಿಡುತ್ತೆ. ಹಂಗಿರುತ್ತೆ ನಮ್ಮ ಬಿರಿಯಾನಿಗೆ ಶೆಫು. ಆ ಥರ
ಟೈಮಿಂಗ್ ಕೊಟ್ಟು ಅದು ತಗೊಳ್ಳೋದ್ರಿಂದ ಇದಾಗುತ್ತೆ. ಇದು ಕಬಾಬ್ ಎಷ್ಟು ಕೆಜಿ ಇದೆ? ಇದು ಸುಮಾರು 60 to 70 kg ಇದೆ. ಓಕೆ. ಓಕೆ, ಕಂಪ್ಲೀಟ್ ಇವಾಗ ಇದು ಒಂದು 700 ರಿಂದ 800 ಜನ ಊಟ ಮಾಡ್ಬೋದು. ಒಬ್ಬರಿಗೆ ಸಿಗ್ನೇಚರ್ ಡಿಶ್ ಥರ ಈ ಸ್ವೀಟ್ ಫೇಮಸ್ ಪೈನಾಪಲ್ ಸ್ವೀಟ್ ಅಂತ. ಈ ತರ ಸ್ವೀಟು ನಾನ್ ವೆಜ್ ಫಂಕ್ಷನ್ ಫಸ್ಟ್ ಟೈಮ್ ನೋಡ್ತಾರೆ. ಫಸ್ಟ್ छोटे छोटे मारना था, बिना लक्ष्य में क्या बड़े आदमी। ವಿನೋದ್ ಅವರೇ, ಇದೇನಿದು ಸ್ಪೆಷಲ್ ಡಿಶ್ ಆಗ್ತಾರೆ, ಕಲರ್ಫುಲ್ ಆಗಿದೆ ನೋಡೋದಕ್ಕೂ. ಏನು ಸ್ವೀಟ್ ಇದು? ಇದು ಆಕ್ಚುಲಿ ಕಾಶ್ಮೀರಿ ಸ್ವೀಟ್ ಅಂತ ಸರ್. ಓಕೆ. ಇದು ನಮ್ಮ ಸಿಗ್ನೇಚರ್ ಡಿಶ್. ಆಕ್ಚುಲಿ ನಮ್ಮ ಕ್ಯಾಟ್ರಿಂಗ್ ಅಲ್ಲಿ ನಮ್ಮ ಶೆಫ್ ಸ್ಪೆಷಲ್ ಐಟಮ್ ಇದು. ಓಕೆ. ಇಲ್ಲಿ ನಾವು ಇದು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದೆ ನಾವು. ಆತರ ಇದರಲ್ಲಿ ಸಿಕ್ಕಾಪಟ್ಟೆ ಐಟಮ್ಸ್, ಅದು ಸ್ಪೆಷಲ್ ರೆಸಿಪಿ, ಅದು ಸೀಕ್ರೆಟ್ ರೆಸಿಪಿ ನಮ್ಮ ಶೆಫ್ ಮಾತ್ರ ಗೊತ್ತು. ಅದು ನಮ್ಮ ಕ್ಯಾಟರರ್ಸ್ ಮಾತ್ರ ಗೊತ್ತಿರುತ್ತದೆ. ಈ ಡಿಶ್ ಬಗ್ಗೆ ನಾನೇನು ಕೇಳ್ತಾ ಇದ್ದೇನೆ ಅಂದ್ರೆ, ನಾನ್ ವೆಜ್ ಫಂಕ್ಷನ್ ಗಳಲ್ಲಿ ನಾನ್ ನೋಡ್ದಂಗೆ ಇದೆ, ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದು ಕಾಶ್ಮೀರಿ ಸ್ವೀಟ್ ಅಂತ ಹೇಳ್ಬಿಟ್ಟು, ಇದರಲ್ಲಿ ಬಾದಾಮ್, ಪಿಸ್ತಾ, ಓಕೆ, ಆಮೇಲೆ ಕ್ಯಾಶು, ಡ್ರೈ ಗ್ರೇಪ್ಸ್ ಇದೆಲ್ಲ ಬರುತ್ತೆ. ಇದು ಯಾವ ಫ್ಲೇವರ್ ಇದು ಸ್ವೀಟ್? ಇದು ಪೈನಾಪಲ್, ಪ್ಯೂರ್ಲಿ ಪೈನಾಪಲ್ ಡಿಶ್. ಇದು ಪೈನಾಪಲ್ ಅಲ್ಲಿ ಮಾಡಿದಿರಾ? ಪೈನಾಪಲ್ ಡಿಶ್ ವಿತ್ ಸ್ಪೆಷಲ್ ರೆಸಿಪೀಸ್, ಮಿಲ್ಕ್ ಮೇಡ್, ಕೋವಾ. ಓಕೆ. ಅದ್ರ ಜೊತೆಗೆ ಇನ್ನು ಸ್ಪೆಷಲ್ ಐಟಮ್ಸ್ ಎಲ್ಲ ನಾವು ರೆಸಿಪಿಯಲ್ಲಿ ಆಡ್ ಮಾಡ್ತೀವಿ. ಈ ಡಿಶ್ ಒಂದ್ ಸ್ಪೂನ್ ತಿಂದ್ಬಿಟ್ರೆ ಮಾತ್ರ ಎಲ್ಲೇ ಇಡೀ ಬೆಂಗಳೂರಲ್ಲಿ ಎಲ್ಲಿ ಕೇಟರರ್ಸ್, ಯಾವ ಕೇಟರರ್ಸ್ ಹತ್ರನೂ ಹೋಗೋಕ್ ಚಾನ್ಸ್ ಇಲ್ಲ. ಯಾಕಂದ್ರೆ ಅಷ್ಟು ಒಂದು ಸ್ಪೂನ್ ಅಲ್ಲೇ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ. ಯಾರೇ ಆಗಲಿ ಒಂದು ಸ್ಪೂನ್ ತಗೊಂಡ್ರೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ಅದ್ರಲ್ಲಂತೂ 100% ಡೌಟೇ ಇಲ್ಲ. ನೀವು ಟೇಸ್ಟ್ ಮಾಡಿ ಆಮೇಲೆ ನೀವು ನನಗೆ ಹೇಳಿ. ನೋಡೋದಕ್ಕೆ ಇಷ್ಟೊಂದು ಕಲರ್ಫುಲ್ ಆಗಿದೆ. ಅದೇ ಕಸ್ಟಮರ್ ಅವರೇ ಕೇಳಿ ಮಾಡಿಸ್ಕೊಳ್ತಾ ಇರೋದು ಹೇಗೆ ಅಂತ? ನಾವು ಇದಕ್ ಮುಂಚೆ ಮಾಡಿದ್ವಲ್ಲ ಕೇಟರಿಂಗ್, ಆ ಕೇಟರಿಂಗ್ ಅಲ್ಲಿ ನಾನು ವಿಸಿಟಿಂಗ್ ಕಾರ್ಡ್ ತಗೊಂಡು ಅಲ್ಲಿಂದ ಕಸ್ಟಮರ್ ಹುಡುಕೊಂಡ್ ಬಂದು ನಮ್ಮ ರೆಸ್ಟೋರೆಂಟ್ ಅಲ್ಲಿ, ಸರ್ ಈ ತರ ಬಂದ್ಬಿಟ್ಟು ನಮ್ಗೆ ಈ ಸ್ವೀಟ್ ಬೇಕೇ ಬೇಕು, ಆಮೇಲೆ ನಮ್ ಕೇಟರಿಂಗ್ ಸರ್ವಿಸಸ್ ನೀವು ಮಾಡ್ಲೇಬೇಕು, ನಮ್ ಬ್ರದರ್ ಮ್ಯಾರೇಜ್ ಅಂತ ಹೇಳ್ಬಿಟ್ಟು ಒಂದು ಕಸ್ಟಮರ್ ಬಂದು ನಮ್ಗೆ ರಿಕ್ವೆಸ್ಟ್ ಮಾಡಿ ಸ್ಪೆಸಿಫಿಕ್ ಆಗಿ ಹೇಳಿ ಮಾತಾಡಿ ನಮ್ಮ ಹತ್ರ ಇದ್ ಮಾಡ್ಕೊಂಡಿರೋದು. ಕಸ್ಟಮರ್ ಇವರು ಮಾಡಿದಂತ ಫಂಕ್ಷನ್ ಅಲ್ಲಿ ಅವ್ರು ಹೋಗ್ಬಿಟ್ಟು ಟೇಸ್ಟ್ ಮಾಡಿದಾರೆ. ಮಾಡಾದ್ಮೇಲೆ ಅವ್ರಿಗೆ ಇಷ್ಟ ಆಗಿ ಆವಾಗ ಯಾರ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮತ್ತೆ ಕ್ಯಾಟರಿಂಗ್ ಹುಡ್ಕೊಂಡ್ ಬಂದು ಇವಾಗ ನಾನು ನಮ್ಮ 91 ಸ್ಟೋರೀಸ್ ನ ಚಾನೆಲ್ ನ ಸಬ್ಸ್ಕ್ರೈಬರ್ ವಿನೋದ್ ಸರ್ ಅಂತೇಳಿ, ಇವರು ಸುಮಾರು ವರ್ಷಗಳಿಂದ ಕ್ಯಾಟರಿಂಗ್ ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಯಾವುದೇ ಮೂಲೆಯಲ್ಲಿದ್ರು, ಯಾವುದೇ ಫಂಕ್ಷನ್ ಆಗಿರ್ಬೋದು, ನಾನ್ ವೆಜ್, ವೆಜ್ ಎರಡರಲ್ಲೂ ಇವರು ಕ್ಯಾಟರಿಂಗ್ ಸೌಲಭ್ಯನ ಕೊಡ್ತಾರೆ. ಸರ್, ಎಷ್ಟು ವರ್ಷಗಳಿಂದ ನೀವು ನಡ್ಸ್ಕೊಂಡ್ ಬರ್ತಾ ಇದ್ದೀರಾ? ಸುಮಾರು ಒಂದು 16-17 ಇಯರ್ಸ್ ಇಂದ ಕ್ಯಾಟರಿಂಗ್ ಸರ್ವಿಸಸ್, ಹೋಟೆಲ್ಸ್ ಇದೆ ನಮ್ದು. ಓಕೆ. ಸುಮಾರು 13 ಹೋಟೆಲ್ ಇತ್ತು. ಓಕೆ. ಇವಾಗ ಕ್ಯಾಟರಿಂಗ್ ಟೈಮ್, ಕೋವಿಡ್ ಟೈಮ್ ಅಲ್ಲಿ ಸ್ವಲ್ಪ ಎಲ್ಲ ನೋಡಿ ಇವಾಗ ಒಂದು 5 ಹೋಟೆಲ್ ಇದೆ. ಸೊ ಎಲ್ಲ ಎಕ್ಸಿಸ್ಟಿಂಗ್ ಏನಿದೆ. ಪ್ರೆಸೆಂಟ್ಲಿ ನಾವು ಕೇಟರಿಂಗ್ ಫೀಲ್ಡ್ ಅಲ್ಲಿ ತುಂಬಾ ಚೆನ್ನಾಗಿದೆ ನಮ್ಮ ಫುಡ್ಸ್ ಎಲ್ಲ. ಓಕೆ. ನೀವು ನೋಡ್ತಾ ಇದ್ದೀರಿ ನಮ್ಮ ಕಿಚನ್ ಅಲ್ಲಿ ಏನೇನಿತ್ತು, ಏನೇನು. ಇವಾಗ ಬನ್ನಿ, ಫುಡ್ ರೆಡಿ ಇದೆ. ಇವಾಗ ಎಲ್ಲ ನಾವು ನೋಡ್ಕೊಂಡ್ಬರೋದು. ರೆಡಿ ಟು ಸರ್ವ್. ಇವಾಗ ಇಲ್ಲಿ ನೋಡಿ, ರುಮಾಲಿ ರೋಟಿ ಮತ್ತೆ
ಉತ್ತಪ್ಪ. ಹಾ, ಸೇಮಿಯಾ ಅಂತಾರೆ, ಹಾ ರೆಡಿ ಇದೆ. ನೆಕ್ಸ್ಟ್ ಇದು ಬಂದು ಬಟರ್ ಚಿಕನ್. ಓಕೆ, ಇದ್ರ ಜೊತೆಗೆ ಇದು ಕಾಂಬಿನೇಷನ್ ಚೆನ್ನಾಗಿ ಬರುತ್ತೆ. ಹಾ ಹಾ. ಓಕೆ, ದೆನ್ ಇಟ್ ಕಮ್ಸ್ ಟು ಕಬಾಬ್. ಕಬಾಬ್. ಕಬಾಬ್ ಇದೆ ನೋಡಿ. ಓಕೆ, ದೆನ್ ಕಮ್ಸ್ ಬಿರಿಯಾನಿ ಪೀಸ್ ಕಮ್ಮಿ. ಓಕೆ, ಚಿಕನ್ ಬಿರಿಯಾನಿ ಇದು. ಓಕೆ, ಹಾಂ, ನಮ್ದು ರೈಸ್ ನೀವು ನೋಡಿದ್ರೆ ಕ್ವಾಲಿಟಿ ಹ್ಮ್ ಎನ್ಸ್ಬೋದು. ಹೌದು ಹೌದು ಪೀಸು ಹೌದು. ಒಂದೊಂದು ರೈಸನು ಹ್ಮ್. ಇದಾಗುತ್ತೆ. ಓಕೆ, ನೆಕ್ಸ್ಟ್ ಸರ್. ನೆಕ್ಸ್ಟು ಇದು ಬ್ರಿಂಜಾಲ್ ಗ್ರೇವಿ. ಹ್ಮ್. ಈ ಬಿರಿಯಾನಿಗೆ. ಬಿರಿಯಾನಿಗೆ ಕಾಂಬಿನೇಷನ್ Okay. ಬ್ರಿಂಜಾಲ್ ಗ್ರೇವಿ ಬರುತ್ತೆ. ಆಮೇಲೆ ರೈತಾ, ಮೊಸರು ಬಜ್ಜಿ. ಹ್ಮ್. ಓಕೆ, ಓಕೆ. ನೆಕ್ಸ್ಟ್ ವೆಜ್ ಕೌಂಟರ್ ಇದೆಯಾ? ನೆಕ್ಸ್ಟು ಇದು ನಮ್ಮ ಸಿಗ್ನೇಚರ್ ಡಿಶ್ಶು. ಹೌದು, ಇದು ಸ್ಪೆಷಲ್. ಸ್ಪೆಷಲ್ ಸ್ವೀಟ್, ಕಾಶ್ಮೀರಿ ಸ್ವೀಟ್ ಅಂತ ಹೇಳ್ಬಿಟ್ಟು. Okay. ಇಟ್ ಇಸ್ ರೆಡಿ ಟು ಸರ್ವ್. ನಾವು ಇವಾಗ ರೆಡಿ ಇದೆ. ನೀವೊಂದು ಸ್ಪೂನ್ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ನೀವು ನಿಮ್ಮ ಇದ್ರಲ್ಲಿ ನೋಡಿ. ನೆಕ್ಸ್ಟ್ ಬನ್ನಿ ವೆಜ್ ಕೌಂಟ್ರ್ ಹೋಗೋಣ, ನೋಡೋಣ. ಇದು ನಾನ್ ವೆಜ್ ಕೌಂಟ್ರ್ ಆಯಿತು. ಇಲ್ಲಿ ಸಲಾಡ್ ನೋಡ್ಕೊಳ್ಳಿ. ಸಲಾಡ್ ಅಲ್ಲಿ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದಿರ. ಓಕೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಕಸ್ಟಮರ್ ಸಲಾಡ್ ಬೇಕು ಅಂತ ಬೇಕೇ ಬೇಕು. ಸರಿ ಆಯ್ತು, ಸಲಾಡ್ ಒಂದು ರೆಡಿ ಮಾಡ್ಸೋಣ ಅಂತ. ಇದು ವೆಜ್ ಕೌಂಟರು. ಇಲ್ಲಿ ರುಮಾಲಿ ಸೇಮಿಯಾ ಕಾಮನ್. ಇದು ಪನ್ನೀರ್ ಬಟರ್ ಮಸಾಲ, ಇಲ್ಲಿ ನೋಡ್ಬೋದು. ಪನ್ನೀರ್ ಬಟರ್ ಮಸಾಲ ನಮ್ದು ಕ್ವಾಲಿಟಿ. ಗ್ರೇವಿ ನೋಡಿದ್ರೆ ಅಷ್ಟು ಇದಾಗಿರ್ತದೆ. ಟೇಸ್ಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಮಾಡಿ. ಆಮೇಲೆ ಇದು ವೆಜ್ ಬಿರಿಯಾನಿ. ಓಕೆ, ವೆಜ್ ಬಿರಿಯಾನಿ ವೆಜ್ ಪೀಪಲ್ಗೆ ತುಂಬ ಲೈಕ್ ಮಾಡ್ತಾರೆ. ಗೋಬಿ ಮಂಚೂರಿಯನ್. ನೆಕ್ಸ್ಟ್ ವೈಟ್ ರೈಸ್. ವೈಟ್ ರೈಸ್. ಪಾಪಡ್ ಬೇಕಾ? ರಸಮ್ ಇದು ಪಾಪಡ್. ವೆಜ್ ಕೌಂಟ್ರಲ್ಲಿ ನಾನ್ ವೆಜ್ ಫಂಕ್ಷನ್ ಅಲ್ಲಿ ವೆಜ್ ಅವ್ರಿಗೂ ಪ್ರಿಪರೇಷನ್ ಹೌದು, ಕೊಟ್ಟಿದ್ದಾರೆ. ಖಂಡಿತ ಬರ್ತಾರಲ್ಲ. ಹಾ. ಇವಾಗ 1000 ಜನಕ್ಕೆ ಊಟ ಅರೇಂಜ್ ಮಾಡಿದ್ರೆ ಒಂದು 200 ಜನಕ್ಕೆ ವೆಜ್, 800 ಜನಕ್ಕೆ ನಾನ್ ವೆಜ್ ಪ್ರೊವೈಡ್ ಮಾಡ್ತೀವಿ. ಓಕೆ. ಸೊ ಇಬ್ರು ಸ್ಪೆಷಲ್ ಆಗಿ ನಮ್ಮ ವ್ಯೂವರ್ಸ್ 91 ಸ್ಟೋರೀಸ್ ನೋಡಿ ನಿಮಗೆ ಏನಾದ್ರು ಕಾಲ್ ಮಾಡಿ ಕ್ಯಾಟರಿಂಗ್ ಏನಾದ್ರು ಕಾಲ್ ಮಾಡಿ ಕೇಳಿದ್ರೆ ಡಿಸ್ಕೌಂಟ್ ಎಲ್ಲ ಹೇಗೆ ಕೊಡ್ತೀರಾ? 100% ಕೊಡ್ತೀವಿ. ನಿಮ್ಮ ಕಡೆ ಬಂದು ಇಷ್ಟು ಟೈಮ್ ಕೊಟ್ಟು ನಮಗೆಲ್ಲ ನೀವು ನಮ್ಮ ಹೋಟೆಲ್ ಬಗ್ಗೆ ತಿಳ್ಕೊಂಡು ನೀವು ಬಂದು ಇಲ್ಲಿ ಇಷ್ಟೊತ್ತು ನಮಗೆ ಟೈಮ್ ಕೊಟ್ಟು ಮಾಡಿದ್ದಕ್ಕೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಯಾರು ಬರ್ತಾರೋ 100% ಅವ್ರಿಗೆ ನನಗೆ ಒಂದು ಒಳ್ಳೆ ಡಿಸ್ಕೌಂಟ್ ಕೊಡ್ತೀನಿ. ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ. 91 ಸ್ಟೋರೀಸ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ನೋಡಿದ್ರಲ್ವಾ ವಿನೋದ್ ಸರ್ ನಮ್ಮ ಸಬ್ಸ್ಕ್ರೈಬರ್ ಅಂತೇಳಿ 91 ಸ್ಟೋರೀಸ್ ಇಂದ ನಾವು ಬಂದಿದೀವಿ ಅಂತ ಹೇಳಿದ್ರೆ ಸ್ಪೆಷಲ್ ಆಗಿ ಅವ್ರು ಡಿಸ್ಕೌಂಟ್ ಕೊಡ್ತಾರೆ. ಅವ್ರ ನಂಬರು ನಿಮ್ಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ನೀವು ಕಾಲ್ ಮಾಡೋದ್ರ ಮುಖಾಂತರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸರ್. ತುಂಬ ಥ್ಯಾಂಕ್ ಯು.